ಹಾಂ, ವಿರೋಧ ಮಾಡೋದು ಸಹಜವಾಗಿ ಮಾಡ್ತಾರೆ. ಆದರೆ ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರು ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇನು ನೋಡೋಲ್ಲ, ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ವೀರಪ್ಪ ಮೊಯ್ಲಿ ಪ್ರಕರಣ, ಇದನ್ನ ಏನು ಹೇಳ್ತೀರಾ ಸರ್? ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ, ಬೇರೆ ಅವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಬಂದಿದೆ ಅಂತ ಹೇಳಿ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸರ್ ಹೇಳಿದ್ವಿ, ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನ ಅಂತಿಮ ಮಾಡಬೇಕಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಈಗ ಆಗಲ್ವ ಸರ್? ಈಗ ಅಧ್ಯಕ್ಷರು ಸುಮ್ಮನೆ ಇದಾರಲ್ಲ ಸರ್, ಕೇಳೋರು ಕೇಳಬೇಕಲ್ಲ. ನಾವೆಲ್ಲಿ ಕೇಳಕ್ಕೆ, ನಾವು ಒತ್ತಾಟೆ ಅಲ್ಲ. ಕೇಳೋರು ಅದನ್ನ ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.